ಹಾಸನದಲ್ಲಿ ಜೆಡಿಎಸ್ ವತಿಯಿಂದ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಕುಮಾರಸ್ವಾಮಿ ಅವರು ಇವತ್ತು ಭಾವನಾತ್ಮಕವಾಗಿ ಅಲ್ಲಿ 3 ಕ್ಷೇತ್ರಗಳನ್ನು ಬಿಟ್ಟು ಕೊಡ್ತಾರೆ. ಹಾಸನ ಪ್ರಜ್ವಲ್ ರೇವಣ್ಣ ಅವರು ಫಿಕ್ಸ್ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದರ ಬೆನ್ನಲ್ಲೇ ಹಾಸನ ಲೋಕ ಪಾಲಿಟಿಕ್ಸ್ ನಲ್ಲಿ ದಿಢೀರ್ ಒಂದು ಬೆಳವಣಿಗೆ ಆಗಿದೆ. ಕುಮಾರಸ್ವಾಮಿ ಸಭೆ ಮಧ್ಯೆ ಮೈತ್ರಿ ಅಸಮಾಧಾನಿತರಿಂದ ಸಭೆ ಕೂಡ ನಡೆದಿದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಬಿಜೆಪಿ ಅಸಮಾಧಾನಿತರ ಸಭೆ ನಡೆಸ್ತಾರೆ. ನೋಡಿ ಫೋಟೋ, ಪ್ರೀತಮ್ ಗೌಡ ಅವರಿದ್ದಾರೆ. ಹಾಸನದಲ್ಲಿ ಲೋಕಸಭಾ ಚುನಾವಣೆಯ ಪಾಲಿಟಿಕ್ಸ್ ತಾರಕಕ್ಕೇರ್ತಾ ಇದೆ. ಬಂಡಾಯದ ಬಿಸಿನ ಅಥವಾ ಅಸಮಾಧಾನನ ಗೊತ್ತಿಲ್ಲ, ಆದರೆ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿ ಸಭೆ ನಡೆಸಿದ್ದಾರೆ. ನೋಡಿ, ಒಂದು ಕಡೆ ಜೆಡಿಎಸ್ನವರು ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ನಡೆಸಿದ್ದಾರೆ, ಭಾವುಕರಾಗ್ತಾರೆ. ಕುಮಾರಸ್ವಾಮಿ ಅವರು ಹಾಸನ ನಮಗೆ, ಮಂಡ್ಯ ನಮಗೆ, ಕೋಲಾರ ನಮಗೆ 3 ಕ್ಷೇತ್ರ ಬಿಟ್ಟುಕೊಡೋದಕ್ಕೆ ಚರ್ಚೆ ಆಗಿದೆ. ನಾವು ಪಕ್ಷವನ್ನು ಉಳಿಸುವ ಕೆಲಸವನ್ನು ಮಾಡಿ ಅಂತೇಳಿ ಕರೆ ಕೊಡ್ತಾರೆ ಮಾಜಿ CM HD ಕುಮಾರಸ್ವಾಮಿ ಅವರು. ಒಂದು ಕಡೆ ಈ ಸಭೆ ನಡೀತಾ ಇದ್ರೆ ಮತ್ತೊಂದು ಕಡೆ ಅಸಮಾಧಾನಿತರು ಸೈಲೆಂಟಾಗಿ ಮೀಟಿಂಗನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್. ಈಗ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಏನು ನಡೆಸಿದ್ರು ಮೀಟಿಂಗ್? ಒಂದು ಕಡೆ ಜೆಡಿಎಸ್ನವರು ಮೀಟಿಂಗ್ ನಡೆಸಬೇಕಾದ್ರೆ ಮತ್ತೊಂದು ಕಡೆ ಪ್ರೀತಮ್ ಗೌಡ ಅವರು ಎಲ್ಲರೂ ಕೂಡ ಒಂದು ಮೀಟಿಂಗನ್ನು ಮಾಡಿಸಿದ್ದಾರೆ, ರಹಸ್ಯ ಸಭೆ. ಆ ರಹಸ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಕ್ವಿಕ್ ಆಗಿ ಮಾಹಿತಿ ಕೊಡ್ಬೋದಾ? ನಾಗೇಂದ್ರ ಬಾಬು, ಇವತ್ತು ಒಂದು ಕಡೆ ಮುಖ್ಯವಾಗಿ JDS ಬಗ್ಗೆ ಕುಮಾರಸ್ವಾಮಿ ಅವರು ಒಂದು ಕಡೆ ಬೃಹತ್ ಸಭೆಯನ್ನು ಮಾಡಿದರೆ, ಅದೇ ಸಮಯಕ್ಕೆ ಪ್ಯಾರಲಲ್ ಆಗಿ ಈ ಕಡೆ ಪ್ರೀತಮ್ ಗೌಡ ಬಣ ಹಾಗೆ ಇರ್ಬೋದು, AT ರಾಮಸ್ವಾಮಿ ಇರ್ಬೋದು, ಯೋಗ ರಮೇಶ್ ಇರ್ಬೋದು, BJP ಇವರೆಲ್ಲ ಸೇರಿ ಹೋಟೆಲ್ ಒಂದರಲ್ಲಿ ಸಭೆಯನ್ನು ಮಾಡಿದ್ದಾರೆ. ಹೀಗಾಗಿ ಇದು ಭಾಳ ಮುಖ್ಯವಾದ ನಡೆ ಆಗುತ್ತೆ. ಯಾಕಂತ ಅಂದರೆ ಬಹುತೇಕ ಸಭೆಯಲ್ಲಿ ಈಗಾಗಲೇ ಪ್ರಜ್ವಲ್ ಸ್ಪರ್ಧೆ ಮಾಡೋದನ್ನು ಇವರಾಗಲೇ ಬಹಿರಂಗವಾಗಿ ವಿರೋಧ ಮಾಡಿದರು. ಹೀಗಾಗಿ ಇನ್ನೂ ಕೂಡ ಅವರ ಆಕ್ರೋಶ ಅಸಮಾಧಾನ ತಣ್ಣಗಾಗಿಲ್ಲ ಅನ್ನೋದು ಈ ಸಭೆಯಿಂದ ಸ್ಪಷ್ಟ ಆಗಲಿಕ್ಕಿದೆ. ಯಾಕಂತಂದರೆ ಕುಮಾರಸ್ವಾಮಿ ಅವರು ಇಡೀ JDS ನಾಯಕರು ಸಭೆ ಮಾಡಿ ಇಲ್ಲಿ ಪ್ರಜ್ವಲ್ ಸ್ಪರ್ಧೆ ಮಾಡೋದು ಖಚಿತ ಅನ್ನೋದನ್ನು ಸ್ಪಷ್ಟಪಡಿಸುವ ಸಮಯದಲ್ಲೇ ಅವರು ಅಲ್ಲಿ ಸಭೆ ಮಾಡ್ತಾರೆ ಅಂತ ಅಂದರೆ ಇದು ಸ್ಪಷ್ಟವಾಗಿ ಅವರ ವಿರುದ್ಧ ನಾವು ಏನೋ ಒಂದು ಮಾಡ್ತಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ರವಾನೆ ಮಾಡಿದ್ದಾರೆ ಅಂತ ಯಾರು ಬೇಕಾದರೂ ತಿಳ್ಕೊಬೋದು. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಪ್ರೀತಮ್ ಅಥವಾ AT ರಾಮಸ್ವಾಮಿ ಈ ಎಲ್ಲ ಬಣ ಏನಿದೆ ಇವರ ಜೊತೆ ಸಾಥ್ ನೀಡ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಈ ಒಂದು ಸಭೆಯಲ್ಲಿ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ಹಾಲಿ ಏನು BJP ಜಿಲ್ಲಾಧ್ಯಕ್ಷ ಇದ್ದಾರೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಪ್ರಜ್ವಲ್ ಜೊತೆ ಸ್ಪರ್ಧೆ ಮಾಡೋದಕ್ಕೆ ಅಥವಾ ಕೈ ಜೋಡಿಸೋದಕ್ಕೆ JDS ಜೊತೆ ಇವರಿನ್ನೂ ಮಾನಸಿಕವಾಗಿ ತಯಾರಾಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಈಗ ಅಸ್ಪಷ್ಟ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಇವರು ಕೈ ಕೊಡ್ಬೋದು ಅನ್ನುವಂತಹ ಭಾಷಣಗಳು ಕೂಡ ಅನ್ನೋ ರೀತಿ ಭಾಷಣ ಇವತ್ತು ಕುಮಾರಸ್ವಾಮಿದಿತ್ತು. ಹೀಗಾಗಿ ಇವ್ರನ್ನೆಲ್ಲ ಒಗ್ಗಟ್ಟಾಗಿ ತಗೊಂಡು ಹೋಗಬೇಕು, ಈ ಬಾರಿ ಒಮ್ಮೆ ನಮ್ಮನ್ನು ಕೈ ಬಿಡಬೇಡಿ ಅನ್ನುವಂಥ ಒಂದು ಸ್ಪಷ್ಟ ಭಾಷಣವನ್ನು ಕುಮಾರಸ್ವಾಮಿ ಕಣ್ಣೀರಿಡ್ತಾ ಮಾಡಿದ್ದು ಕೂಡ ಇವೆಲ್ಲಕ್ಕೂ ಒಂದು ರೀತಿ ತಾಳೆ ಆಗುತ್ತೆ. ಹೀಗಾಗಿ ಹಾಸನದ ರಾಜಕಾರಣ, ಲೋಕಸಭೆ ರಾಜಕಾರಣ ದಿನದಿಂದ ದಿನಕ್ಕೆ ಭಾರಿ ಒಂದು ಫಿಸ್ಟ್ ಪಡಿತಿದೆ ಅಂತ ಹೇಳ್ಬೋದಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ JDS ಸಭೆ ನಡೆಸಿದ್ರೆ ಮತ್ತೊಂದು ಕಡೆ ಮೈತ್ರಿಯಲ್ಲಿ ಅಸಮಾಧಾನಿತರಿದ್ರಲ್ಲ ಅವರೆಲ್ಲ ಒಂದು ರಹಸ್ಯ ಸಭೆ ನಡೆಸಿದ್ದಾರೆ. ಇದು ಒಳಪೆಟ್ಟು ಬೀಳಬಹುದು, ಗೊತ್ತಿಲ್ಲ, ನೋಡಿ ಏನಾಗುತ್ತೆ ಅಂತೇಳಿ.